ನನಗೆ ನಮ್ಮ ಹಿಂದುಳಿದ ವರ್ಗದ ಮುಖಂಡರಾದಂತಹ ಮುಕುಡಪ್ಪನವರು ಬಸವರಾಜ ಬಾಳೆಕಾರರನ್ನ, ಕೊಕ್ಕಟ್ನವ್ರನ್ನ, ಅಶೋಕ್ ಅವ್ರನ್ನ 20 ವರ್ಷದಿಂದ ಪರಿಚಯ ಮಾಡಿದೆ. 20 ವರ್ಷದಿಂದ ನನಗೆ ಡಿ ಕೆ ಹರಿಪ್ರಸಾದ್ ಅವರು, ನನ್ನ ಮುಖಂಡರಾದಂಥ ಹರಿಪ್ರಸಾದ್ ಅವರು ಒಂದು ಮಾತು ಹೇಳಿದರು. ಮಹಾರಾಷ್ಟ್ರದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಹಿಂದುಳಿದ ಸಮಾಜಗಳಲ್ಲಿ ಮಾಳಿ ಸಮಾಜ, ಶೈನಿ ಸಮಾಜ, ಖುಷ್ಬು ಸಮಾಜ, ಹೀಗೆ ದೇಶಾದ್ಯಂತ ಈ ಸಮಾಜ ಇದೆ. ಅದು ಸಮಾಜದಲ್ಲಿ ಉತ್ತರ ಭಾರತದಲ್ಲಿ ಸಂಘಟನೆ ಆದಂಗೆ ಕರ್ನಾಟಕದಲ್ಲಿ ಸಂಘಟನೆ ಆಗಿಲ್ಲ ಅಂತಕ್ಕಂಥ ಮಾತನ್ನ, ಕಿವಿ ಮಾತನ್ನ ಸುಮಾರು 15 ವರ್ಷಗಳಿಂದ ಮಾತನಾಡುತ್ತೆ. ಆಕಸ್ಮಿಕವಾಗಿ ನನಗೆ ಬಸವರಾಜ ಬಾಳೆಕಾಯಿ ಪರಿಚಯ ಆದ್ಮೇಲೆ ಈ ಸಮಾಜದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಅವತ್ತಿನಿಂದ ಇವತ್ತಿನವರೆಗೂ ಆ ಸಂಬಂಧ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದೆ. ಗೆಳೆಯರು ನನ್ನ ಜೊತೆ ಶಾಸ್ತ್ರಾಗಿ ಕೆಲಸ ಮಾಡಿದಂತ, ಈಗಷ್ಟೇ ಮಾತನಾಡಿ ತಿಳಿಯತಕ್ಕಂಥ ಸನ್ಮಾನ್ಯ ಸಿದ್ದು ಸವಣೂರ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಇದ್ದೇನಂದ್ರೆ ನಾವಿಲ್ಲ, ನೀವೇ ಶಕ್ತಿ, ನೀವೇ ಸಂಘಟನೆ. ಇವತ್ತೇನಾದ್ರೂ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ತೆರದಾಳದಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಒಂದು ಸಂದೇಶ ಪೊಲೀಸ್ನವ್ರ ಮುಖೇನೋ ಇಂಟೆಲಿಜೆನ್ಸ್ನವ್ರ ಮುಖೇನೋ ಹೋಗಿರುತ್ತೆ. ನೀವೇ ಮುಖ್ಯ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಹಿರಿಯರ ಪಾದಗಳಿಗೆ, ತಾಯಂದ್ರ ಪಾದಗಳಿಗೆ ನಮಸ್ಕಾರ ಮಾಡಲಿಕ್ಕೆ ನಾನು ಬಯಸ್ತೇನೆ. ಆಗ್ಲೇ ಮಾತಾಡುವಂತ ಗೆಳೆಯ ಸಿದ್ದವ್ರು ಹೇಳ್ತಾ ಇದ್ರು, ಹೆಣ್ಮಕ್ಳು ಬಿಸಿಲಲ್ಲಿ ಇದ್ದಾರೆ, ನಾವು ತಂಪಾಗಿ ಕೂತಿದ್ದೇವೆ ಅಂತ ಹೇಳಿ. ನೋಡ್ತಾ ಇದ್ದಾರೆ ಕಳಸಗಳೆಲ್ಲ ಬಿಸಿಲಿಗೆ ಬೆಂಕಿ ಆಗ್ಬಿಟ್ಟಿದೆ. ನಾನು ಬೆಳಿಗ್ಗೆ 5:15 ಬಂದೆ ಬಾಗಲಕೋಟೆಗೆ. ಬಂದು ನನಗೆ ಬಸವರಾಜ್ ಹೇಳಿದ್ರು, ಬಸವರಾಜ ಬಾಳೆಕಾಯಿ ಹೇಳಿದ್ರು, ಮೆರವಣಿಗೆ ಇದೆ. ನನಗೆ ಮೆರವಣಿಗೆಗೆ ಬರ್ಬೇಕು ಅನ್ನೋ ಆಸೆ. ನೋಡು, ನಾವು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ಒಂದು 6 ಲಕ್ಷ ಜನ ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದು, ದೊಡ್ಡ ಸಮಾವೇಶ. ಅವತ್ತು ಎಲ್ಲ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಣ್ಣವರಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ ಎಲ್ಲ ಮುಖಂಡರುಗಳು ಸಹ ಬಂದಿದ್ರು. ಒಂದು ಮಾತನ್ನ ಕೊಣ್ಣೂರವರು ಹೇಳಿದ್ರು, ಎಲ್ಲಿ ಸಂಘಟನೆ ಇರುತ್ತೆ ರಾಜಕಾರಣಿಗಳು ಬರ್ತಾರೆ, ಅದು ಅಕ್ಷರಶಃ ಸತ್ಯ. ಪ್ರಜಾಪ್ರಭುತ್ವದಲ್ಲಿ, ಕಲಿಯುಗದಲ್ಲಿ, ವಿಶೇಷವಾಗಿ ಡೆಮೋಕ್ರಸಿನಲ್ಲಿ ಸಂಘಟನೆಗೆ ಶಕ್ತಿ ಜಾಸ್ತಿ. ಹಣಬಲ ಇರ್ಬೋದು, ಆದರೆ ಸಂಘಟನಾ ಬಲ ಮತ್ತು ಶೈಕ್ಷಣಿಕ ಬಲ ಇದು ಬಹಳ ಮುಖ್ಯ. ಇವತ್ತು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇಡೀ ವರ್ಷ ದೇಶದಾದ್ಯಂತ ಮಹಾತ್ಮ ಜ್ಯೋತಿಬಾ ಫುಲೆಯವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯದಲ್ಲೂ ಸಹ ಬಹಳಷ್ಟು ಕಡೆ ನಡೀತಾ ಇದೆ. ಮೇ 16ನೇ ತಾರೀಕು ದೆಹಲಿಯಲ್ಲೂ ಸಹ ದೊಡ್ಡ ಕಾರ್ಯಕ್ರಮ ಇದೆ. ನಾನು ನಮ್ಮ ಬಸವರಾಜ ಕೊಕ್ಕಟ್ನವರಾಗ್ಲಿ, ಬಸವರಾಜ ಬಾಳೆಕಾಯರಾಗಲಿ, ಅಥವಾ ಇಲ್ಲಿರ್ತಕ್ಕಂಥ ಯಾರೇ ಮುಖಂಡರು ಬರಬೇಕು ಅಂತ ಹೇಳಿ ನನ್ನೆಲ್ಲ ವಿನಂತಿ ಮಾಡಿಕೊಂಡಿದ್ದೆ. ನಮ್ಮ ಪರವಾಗಿ ನೀವು ಹೇಳಿ ಅಂತ ಹೇಳಿ ಸುಮಾರು 20 ವರ್ಷಗಳಿಂದ ಜ್ಯೋತಿಬಾ ಫುಲೆ ಮಹಾಶಿಕ್ಷಣ ಸಂಸ್ಥಾನ ಅಂತ ಹೇಳಿ ಮಾಡಿ ಗುಜರಾತ್, ಉತ್ತರ ಪ್ರದೇಶ್, ಬಿಹಾರ್, ಹರಿಯಾಣ ಮತ್ತು ಎಲ್ಲ ಭಾಗಗಳಿಂದ ಇವತ್ತು ಅಲ್ಲಿ ಸಂಘಟಕರಾಗಿ ನಿಂತುಕೊಂಡು ಒಂದು IAS ಕೋಚಿಂಗ್ ಸೆಂಟರ್ನ ಮಾಡಿದರು. UPSC ಎಕ್ಸಾಮ್ಸ್ಗೆ ದೊಡ್ಡ ಬಹಳ ಕಷ್ಟಪಟ್ಟು. ಮತ್ತು ಗುಜರಾತ್ನಲ್ಲಿ ಒಂದು 100 ಎಕರೆ ಜಮೀನು ತಗೊಂಡು ಅನಾಥ ಮತ್ತು ಸಿಂಗಲ್ ಪೇರೆಂಟ್ ಚಿಲ್ಡ್ರನ್ಗಳಿಗೆ, ಅಂದರೆ ಮಕ್ಕಳುಗಳಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು ನಡೀತಾ ಇದೆ. ನಾನು ಈ ಯಾಕೆ ಮಾತಿಂದ ಹೇಳ್ತೇನೆ ಅಂದರೆ, ಇಲ್ಲಿ ಬಹಳ ಜನ ಹೆಣ್ಮಕ್ಳಿದ್ದಾರೆ, ಮಕ್ಕಳಿದ್ದಾರೆ. ಇವತ್ತು ಆ ಮಕ್ಕಳಿಗೆ ಎಲ್ಲಿವರೆಗೂ ನಾವು ಶಿಕ್ಷಣವನ್ನು ಕೊಡೋದಿಲ್ಲ, ಎಲ್ಲಿವರೆಗೂ ಸಮಾಜಗಳು ಸಂಘಟನೆ ಆಗೋದಿಲ್ಲ, ಅಲ್ಲಿವರೆಗೂ ಬಹಳ ಕಷ್ಟ. ನಾನು ಕಳೆದ ಬಾರಿ ನಾನು ಮತ್ತು ಬಸವರಾಜ ಬೊಮ್ಮಾಯಿರವರು ಕುರ್ಚಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಕುರ್ಚಿಲಲ್ಲ, ಅದೇ ಆ ಕ್ಷೇತ್ರ, ಆ ಜಾಗದಲ್ಲಿ ಭಾಗವಹಿಸಿದ್ದು. ಅಲ್ಲಿ ಸಂಖ್ಯೆ ಎಷ್ಟು ಬಂದಿದ್ರು ಅಂತ ನಾನು ನೋಡಿದ್ದೇನೆ. ಬಹಳ ದೊಡ್ಡ ಸಮಾವೇಶ ನಾನು ನೋಡಿದಾಗೆ. ಇವತ್ತು ಯಾರೇ ಇಲ್ಲಿ ಆಡಳಿತ ಇರೋದು, ಇವತ್ತು ಮೀಸಲಾತಿ ಆಗಲಿ, ಅವಕಾಶಗಳಾಗಲಿ, ನಮ್ಗೆ ಕೊಡಬೇಕಾದಂಥ
ಅವಕಾಶಗಳನ್ನ ಯಾವುದು ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಸುಶಿಕ್ಷಿತರಾಗಿ ಸಂಘಟಿತರಾಗಿ ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಅಂತ ಹೇಳಿದ್ರು. ಅವರ ತಂದೆಗೆ ಶಿಕ್ಷಣ ಕೊಟ್ಟಿದ್ದು ಜ್ಯೋತಿಬಾ ಫುಲೆ ಅವರು. ಇವತ್ತು ದಲಿತ ಸಮಾಜ ಜ್ಯೋತಿಬಾ ಫುಲೆ ಬರೋ ಫೋಟೋ ಹಾಕೋತಾರೆ. ಆದ್ರೆ ಹಿಂದುಳಿದ ಸಮಾಜಗಳಾಗ್ಲಿ ಅಥವಾ ಹೆಣ್ಮಕ್ಳು ಇವತ್ತು ವಿದ್ಯಾವಂತರಾಗಿದ್ದಾರಲ್ಲ, ಮುಂದುವರೆದ ಎಷ್ಟೋ ಸಮಾಜಗಳು ಸಹ ಇವತ್ತು ಫೋಟೋ ಹಾಕೊಳ್ಳೋದಿಲ್ಲ. ಯಾವಾಗ ನಾವು ಇತಿಹಾಸವನ್ನ ಮರೀತೇವೆ, ಇತಿಹಾಸವನ್ನ ತಿಳ್ಕೊಳ್ಳೋದಿಲ್ಲ, ಆಗ ನಾವು ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ನನ್ನ ಜೊತೆಲಿ ಹೂಗಾರ ಸಮಾಜದ ಒಬ್ಬ ಗೆಳೆಯ ಬಂದಿದ್ದಾರೆ, ನನ್ನ ಜೊತೆ ರಾಜ್ಯದಲ್ಲಿ ಕೆಲಸ ಮಾಡಿದಂತ ಒಬ್ಬ ಗೆಳೆಯ. ಹಿಂದುಳಿದ ಸಮಾಜಗಳು ಒಗ್ಗಟ್ಟನ್ನ ನೀವು ಮಾಡಿದರೆ ಹೋದ್ರೆ, ಹಿಂದುಳಿದ ಸಣ್ಣ ಸಣ್ಣ ಸಮಾಜಗಳು ಒಗ್ಗಟ್ಟಾಗಿ ನಿಂತ್ಕೊಳ್ಳೋದೇ ಹೋದ್ರೆ ನಿಮ್ಗೆ ರಾಜಕೀಯ ಶಕ್ತಿ ಬರೋದಿಲ್ಲ. ಇದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಸಹ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದೇನೆ, ಜನತಾದಳದಲ್ಲಿ ಕೆಲಸ ಮಾಡಿದ್ದೇನೆ, ಸ್ವತಂತ್ರವಾಗಿ ಗೆದ್ದಿದ್ದೇನೆ ಬೆಂಗಳೂರು ನಗರದಲ್ಲಿ. ಆದ್ರೆ ನಾವು ಸಂಘಟಿತರಾಗುವುದರ ಜೊತೆಗೆ ಆ ಚಿಂತನೆಯನ್ನು ಸಮಾಜದಲ್ಲಿ ಬಿತ್ತನೆ ಮಾಡಿದ್ದೇನೆ ಹೋದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾನು ಇದೇ 20 ವರ್ಷಗಳಿಂದ ಇಂಥ ಕಾರ್ಯಕ್ರಮ ನಡೆದಿದ್ದು ನನಗೆ ಉದಾಹರಣೆಗಳಿಲ್ಲ. ಮಹಾತಾಯಿ ಲಿಂಬಕ್ಕರ್ ಅವರ ಸ್ಮರಣೆ ಆಗ್ತಾ ಇತ್ತು. ನಮ್ಮಲ್ಲಿ ಕೆಲವರು IAS ಎಕ್ಸಾಮ್ ಅನ್ನ ಮಾಳಿ ಸಮಾಜದ ಮಕ್ಕಳು ಮಾಡಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪಕ್ಕದ ರಾಜ್ಯದಲ್ಲಿ ಚರಣ್ ಭುಜಬಲ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹರಿಯಾಣದಲ್ಲಿ ಮುಖ್ಯಮಂತ್ರಿಗಳ ನಯಾಬ್ ಸೈನೀರ್ ಅವರು ಇದ್ದಾರೆ. ಮತ್ತು ಈ ಸಮಾಜ ಕುಲಕಸಬು ಏನಂದ್ರೆ ತೋಟಗಾರಿಕೆ ಕುಲಕಸಬು, ಹಣ್ಣು ಕಾಯಿ ಪಲ್ಯ ಹೂಗಳನ್ನ ಬೆಳೀತಕ್ಕಂಥದ್ದು, ಮಾರುಕಟ್ಟೆ ಮಾಡತಕ್ಕಂಥದ್ದು. ಬಹುಶಃ ನಮ್ಮ ಪಾಂಡಿಚೇರಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಂಗಸ್ವಾಮಿಯರವರು 4ನೇ ಬಾರಿ ಮುಖ್ಯಮಂತ್ರಿ, ಅವರು ಸಹ ಇದೇ ಸಮಾಜಕ್ಕೆ ಸೇರಿದವರು. ಆದ್ರೆ ನಮ್ಗೆ ಗೊತ್ತಿಲ್ಲ. ಚಪ್ಪಳೆ ಹೊಡೀರಿ, ಪರವಾಗಿಲ್ಲ, ಏನಾಗಲ್ಲ. ಕುರಿ ಕಾಯ್ತಕ್ಕಂಥವ್ರನ್ನ ಕುರುಬರು ಅಂತ ಕರೀತಾರೆ, ಎಣ್ಣೆ ತೆಗಿತಕ್ಕಂಥ ಗಾಡಿಗರು ಅಂತ ಕರೀತಾರೆ. ಕುಂಬಾರಿಕೆ ಕಸಬನ್ನು ಮಾಡ್ತಕ್ಕಂಥವ್ರು ಕುಂಬಾರರು ಅಂತ ಕರೀತಾರೆ. ತೋಟಗಾರಿಕೆ ಕುಲಕಸಬು ಮಾಡ್ತಕ್ಕಂಥವ್ರು ಏನೇನು ಯಾವ್ಯಾವ ರಾಜ್ಯದಲ್ಲಿ ಕರೀತಾರೆ ಅಂತ ನೀವೇ ತಿಳಿಸ್ಕೊಡಿ. ನಾವೇಳೋದು ಇಷ್ಟನೇ, ಸ್ವತಂತ್ರ ಪೂರ್ವದಲ್ಲಿ ಇತ್ತು ವ್ಯವಸ್ಥೆ. ಮಹಾತ್ಮ ಜ್ಯೋತಿಬಾ ಫುಲೆರವರ ಕಾಲದಲ್ಲಿ ಶಿಕ್ಷಣದಿಂದ ವಂಚಿತರಾಗಿರ್ಬೋದು. ಆದ್ರೆ ಸ್ವತಂತ್ರ ಬಂದ ನಂತರ ನಮ್ಮ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗಾವಕಾಶಗಳು, ಔದ್ಯೋಗಿಕ ಪ್ರೋತ್ಸಾಹ ಇವೆಲ್ಲವೂ ಬೇಕಾಗಿದೆ. ಆಗ್ಲೇ ಕೇಳಿದ್ರಿ, ಮನವಿಯನ್ನು ಓದುದು ನಾನು ಸಹ ಕೇಳಿಸ್ಕೊಂಡೆ. ಬೆಂಗಳೂರು ನಗರದಲ್ಲಿ ಹಿಂದುಳಿದ ಎಲ್ಲ ಸಮಾಜಗಳಿಗೆ ಒಂದೊಂದು ಎಕರೆ ಕೊಟ್ಟಿದ್ದಾರೆ. ನಾನು ಗಲಾಟೆ ಮಾಡಿದೆ, ನಾನು ಜಗಳ ಆಡಿದೆ, ನಮ್ಮ ಒಕ್ಕೂಟದ ಜೊತೆ ಜಗಳ ಆಡಿದೆ. ಯಾಕೆ ಸ್ವಾಮಿ ನಿಮ್ ಕಣ್ಣಿಗೆ ಬೀಳಿಲ್ವಾ ಈ ಸಮಾಜಗಳು ಅಂತ ನಾನು ನಮ್ಮ ಒಕ್ಕೂಟದ ಅಧ್ಯಕ್ಷರು ಸ್ವಾಮೀಜಿಗಳ ಹತ್ರ ಜಗಳ ಆಡಿದೆ, ಜೊತೆಗೆ ನಮ್ಮ ರಾಮಚಂದ್ರ ಪ್ರಸಾದ್ ಹತ್ರ ಜಗಳ ಆಡಿದೆ. ಇಲ್ಲ, ಅವ್ರ ಅಪ್ಲಿಕೇಶನ್ ಕೊಡ್ಲಿಲ್ಲ ಅಂತ ಹೇಳಿದ್ರು. ಅಲ್ಲ, ನೀವು ನಾನು ತಿಗಳ ಸಮಾಜ, ಹರಿವಂಶ ಕ್ಷತ್ರಿಯ ಅಂತ ಕರೀತಾರೆ, ಆ ಸಮಾಜಕ್ಕೂ ಕೊಟ್ಟಿಲ್ಲ. 14 ನಿಗಮಗಳನ್ನ ಬಸವರಾಜ ಬೊಮ್ಮಾಯಿರವರಿದ್ದಾಗ ಘೋಷಣೆ ಮಾಡಿದೆ ಕುಂಬಾರ ಸಮಾಜ ಸೇರಿ, ಆದ್ರೆ ಇನ್ನೂ ಸಹ ಚಾಲನೆ ಕೊಡ್ಲಿಲ್ಲ. ಬಹಳ ನೋವಿನಿಂದ ಈ ಮಾತ್ರ ಹೇಳ್ತೇನೆ, ಯಾಕಂದ್ರೆ ದೇವರಾಜ ಹೆಸರು ಗಡಿಯಲ್ಲಿ ಪಡೆದಂತ ಹುಡುಗ ನಾನು. ದೇವರಾಜ ಹೆಸರು ಜೊತೆಲಿ ಕೆಲಸ ಮಾಡಿರ್ತಕ್ಕಂಥದ್ದು ನಾನು ನನ್ನ ಕಾಲೇಜಿನ ದಿನಗಳಲ್ಲಿ. ಇವತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಕೇವಲ ಪುಸ್ತಕಕ್ಕೆ ಸೀಮಿತವಾಗಬಾರ್ದು. ಎಲ್ಲ ಸಮಾಜಗಳನ್ನ ಗುರುತಿಸಿ ಬಸವಣ್ಣವರು ಇವತ್ತು ಅವಕಾಶಗಳನ್ನ ಕೊಟ್ಟು, ಇವತ್ತೇನು ಅಂದಿನ 12ನೇ ಶತಮಾನದಲ್ಲೇ ಸಹ ಅವರು ಎಲ್ಲ ಸಮಾಜಗಳಿಗೆ ಪ್ರಾತಿನಿಧ್ಯ ಕೊಟ್ಟು, ಇವತ್ತು ಸಮಾಜದ ಪ್ರಾತಿನಿಧ್ಯ ಇದೆಯಾ? ಮಾಳಿ ಸಮಾಜದ ಏನಾದ್ರು ವಿಧಾನಸಭಾ ಸದಸ್ಯರಿದ್ದಾರ? ಹೋಗ್ಲಿ, ಸಮಾಜದ ಚುನಾವಣೆ ಗೆಲ್ಲಿಕ್ಕಾಗಲ್ಲ ಅಂತ ವಿಧಾನ ಪರಿಷತ್ ಸದಸ್ಯರು ಯಾರಾದ್ರು ಆಗಿದ್ದೀವಾ? ತಿಗಳ ಸಮಾಜ ಆಗಿದ್ದೀವಾ? ಕುಂಬಾರ ಸಮಾಜ ಆಗಿದ್ದೇವಾ? ವಿಶ್ವಕರ್ಮ ಸಮಾಜ ಆಗಿದ್ದೇವಾ? ಆಗಿದ್ರು. ಆದ್ರೆ ಎಲ್ಲಿವರೆಗೂ ಅವ್ರು ಹೇಳಿದ್ರೆ ಅವ್ರ ಮಾತು, ಸಂಘಟಿತರಾಗಿ ಯಾವುದೇ ಪಕ್ಷ ಭೇದ, ಪಕ್ಷ ಇವತ್ತಿರುತ್ತೆ ಹೋಗುತ್ತೆ. ಇವತ್ತು ಸೋತೆ 2 ಸರಿ ಗೆದ್ದೆ. ಮೊದಲನೇ ಸರಿ ಚಂದ್ರಶೇಖರ್ ಅವರು ಮುಖ್ಯ ಪ್ರಧಾನಮಂತ್ರಿಗಳು, ದೇವೇಗೌಡರು, ಬೊಮ್ಮಾಯಿರವರು, ರಾಮಕೃಷ್ಣ ಹೆಗಡೆಯವರು, ಡಾಕ್ಟರ್ ಜೀವರಾಜ್ ಅವರು ಎಲ್ಲ ಇದ್ರು. ಒಂದು ಸೀಟ್ ತಗೊಳಕ್ಕಾಗ್ಲಿಲ್ಲ, ಕಾರ್ಪೊರೇಷನ್ ಸೀಟ್. ಇಂಡಿಪೆಂಡೆಂಟ್ ಆಗಿ ಗೆಲ್ಬೇಕಾಯ್ತು, ಸ್ವತಂತ್ರವಾಗಿ ಗೆಲ್ಬೇಕಾಯ್ತು. ತಾಬಲಂ ಜಗಬಲಂ. ನಾವು ಚುನಾವಣೆ ರಾಜಕಾರಣನೇ ಬೇರೆ,
ಚುನಾವಣೆಯಲ್ಲಿ ಎಲ್ಲರ ಪ್ರೀತಿಯನ್ನು ಗಳಿಸಿದ್ರೆ ಮಾತ್ರ ಗ್ರಾಮ ಪಂಚಾಯತ್ ಸದಸ್ಯ, ಜಿಲ್ಲಾ ಪಂಚಾಯತ್ ಸದಸ್ಯ, MLA, MP ಆಗ್ಲಿಕ್ಕೆ ಸಾಧ್ಯ. ಅವರನ್ನು ತಯಾರು ಮಾಡಿ ನಮ್ಮ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಇವತ್ತು ಮೀಸಲಾತಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತೇನೆ. ಯಾವುದ್ರಲ್ಲಿ ಅಂತ ನೀವು ಕೇಳ್ಬೋದು. ಹೌಸಿಂಗ್ ಬೋರ್ಡ್ ಇರ್ಬೋದು, KIDB ಇರ್ಬೋದು, ವಿಧಾನ ಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಮೀಸಲಾತಿ ಕೊಡಿ. ಯಾಕೆ ಕೊಡೋದಿಲ್ಲ? ಸಂವಿಧಾನದಲ್ಲಿ ಅವಕಾಶ ಇಲ್ವಾ? ಮಂಡಲ್ ಕಮಿಷನ್ ಬರಲಿಲ್ವಾ? ಇತ್ತೀಚೆಗೆ ಜಸ್ಟಿಸ್ ಸೋಲನಿ ಕಮಿಷನ್ ಅಂತ ಹೇಳಿ ನರೇಂದ್ರ ಮೋದಿ ಅವರು ಕಾನ್ಸ್ಟಿಟ್ಯೂಟ್ ಮಾಡಿದ್ರು, ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಕೇಳಬೇಕು ಬೇಡ? ನಾವು ಕೇವಲ 1 ಎಕರೆ ಜಮೀನು 1 ಕೋಟಿ ಅಂತ ಕೇಳಿ ಸುಮ್ಮನೆ ಆಗ್ತಕ್ಕಂಥದ್ದಲ್ಲ. ನಮ್ಮ ಯುವ ಜನಾಂಗ ಇವತ್ತು KPSC ಇರ್ಬೋದು, ಎಲ್ಲೇ ಸಿಗ್ತಕ್ಕಂಥ ಅವಕಾಶಗಳಲ್ಲಿ ನಮಗೆ ಸಿಗ್ತಾ ಇಲ್ವಾ ನ್ಯಾಯಯುತವಾಗಿ ಅಂತ ಕೇಳ್ತಕ್ಕಂಥ ತಾಕತ್ತು, ಸಂಘಟನೆ ನಮ್ಮ ಯುವ ಶಕ್ತಿಯಲ್ಲಿ ಬರಬೇಕು ಅಂತ ನಾನು ಕೇಳಿ ಬಯಸ್ತೇನೆ. ಯುವ ಶಕ್ತಿಯನ್ನ ನಾವು ಜೋಡಿಸ್ಬೇಕು. ನಿನ್ನೆ ಮೋಟರ್ ಬೈಕ್ ರ್ಯಾಲಿ ಮಾಡಿದ್ರು ಅಂತ ಹೇಳಿದ್ರು. ಬರೀ ರ್ಯಾಲಿ ಮಾಡಿದ್ರು ಸುಮ್ಮನೆ ಆಗೋದಿಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ, ಕಟ್ಟೆಗಾರ ತಂದ ಅವಕಾಶಗಳನ್ನ ಕೊಡೋದಿಲ್ಲ. ನಾವು ಕಿತ್ಕೊಳ್ಳೋ ತಾಕತ್ತನ್ನ ನಮ್ಮ ಯುವ ಜನಾಂಗ ಕೊಡಬೇಕು ಅಂತಕ್ಕಂಥ ಮಾತನ್ನ ಮಾಳಿ ಸಮಾಜದ ಮುಖಂಡರಿಗೆ ಮತ್ತು ಇರ್ತಕ್ಕಂಥ ಇಡೀ ರಾಜ್ಯದ ಹಿಂದುಳಿದ ವರ್ಗಕ್ಕೆ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಪುತ್ಥಳಿಯನ್ನ ಮತ್ತು ಸರ್ಕಲ್ ಅನ್ನ ಬೆಂಗಳೂರು ನಗರದಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯಲ್ಲಿಟ್ಟಿದ್ದಾರೆ. ಖಂಡಿತವಾಗ್ಲೂ ನಾನು ಇರ್ತಕ್ಕಂಥ 28 ಶಾಸಕರುಗಳೇನಿದ್ದಾರೆ ಬೆಂಗಳೂರು ನಗರದಲ್ಲಿ, ಅಥವಾ ಸಚಿವರೇನಿದ್ದಾರೆ, DK ಶಿವಕುಮಾರ್ ಅವರು, ನಾವೆಲ್ಲ ಒಟ್ಟಿಗೆ ಒಂದೇ, ಅವರು ಒಂದು ಸ್ಕೂಲು, ನಾನು ಒಂದು ಸ್ಕೂಲಲ್ಲೇ ಬೆಳೆದಂಥವ್ರು. ಅವ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಾನು ಕಾರ್ಪೊರೇಟರ್ ಆದ ರಾಜ್ಯೋದ್ಯಮದಲ್ಲಿ. ಅವ್ರಿಗೂ ಖಂಡಿತವಾಗ್ಲೂ ಹೋಗ್ತಕ್ಕಂಥ ದೊಡ್ಡ ಗುಣ ಇರ್ತಕ್ಕಂಥ ಒಬ್ಬ ಗೆಳೆಯ. ಇವತ್ತು DCM ಆಗಿದ್ದಾರೆ, ಉಸ್ತುವಾರಿ ಸಚಿವರಾಗಿದ್ದಾರೆ. ಅವ್ರಿಗೂ ಮನವಿಯನ್ನು ಮಾಡೋರು ಇಲ್ಲ ಅಂತ ಹೇಳುದಿಲ್ಲ. ಖಂಡಿತವಾಗ್ಲೂ ಪುತ್ಥಳಿ ಮತ್ತು ವೃತ್ತವನ್ನ ಇವತ್ತು ಮಾಡೋದ್ರ ಬಗ್ಗೆ ನಾನು ಮುಂದಾಳತ್ವವನ್ನು ವಹಿಸ್ತೇನೆ, ಜೊತೆಯಲ್ಲಿ ನಿಲ್ತೇನೆ ಮತ್ತು ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಗೆಳೆಯರು ಇದನ್ನು ಆಗ್ರಹ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಸತ್ಯ ಶೋಧಕ ಸಮಿತಿ ಅಂತಕ್ಕಂಥ ಸತ್ಯ ಶೋಧಕ ಸಮಾಜ ಅಂತ ನಿರ್ಮಾಣ ಮಾಡಿದ್ರು, ಅದನ್ನ ಪ್ರತಿಯೊಬ್ಬರು ಓದಬೇಕು. ದಲಿತ ಸಂಘರ್ಷ ಸಮಿತಿಗಳಲ್ಲಿ ವರ್ಕ್ಶಾಪ್ ಮಾಡ್ತಾರೆ ಅಂಬೇಡ್ಕರ್ ಅವರ ಬಗ್ಗೆ, ಅಂಬೇಡ್ಕರ್ ಸಿದ್ಧಾಂತದ ಬಗ್ಗೆ ಮತ್ತು ಶೋಷಣೆಯ ಬಗ್ಗೆ. ನಾವೆಲ್ಲಿ ಮಾಡ್ತೀವಿ? ಇದನ್ನು ವರ್ಗವಾಗಿ ಚಿಂತನೆ ಮಾಡಬೇಕು. ಕುಂಬಾರ ಇರ್ಬೋದು, ಉಪ್ಪಾರ ಇರ್ಬೋದು, ಕುರುಬ ಇರ್ಬೋದು, ಹೂಗಾರ ಇರ್ಬೋದು, ಎಲ್ಲ ಸಮಾಜಗಳನ್ನ ಚಿಂತನೆಯನ್ನು ಮಾಡಿದಾಗ ಮಾತ್ರ ನಾವು ಶಕ್ತಿಯುತವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಈ ದೇಶದಲ್ಲಿ. ಇವತ್ತೇನೋ ಬಿಹಾರದಲ್ಲಿ ಹಿಂದುಳಿದ ಒಬ್ಬ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ, ಅಥವಾ ಹರಿಯಾಣದಲ್ಲಿ ಆಗ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಆಗ್ತಾರೆ ಅಂದ್ರೆ, ಅವರು ಇಂತಹ ಗುಣಗಳನ್ನ, ಇಂತಹ ಅಂಶಗಳನ್ನ ಜೊತೆಗೊಂಡಾಗ ಮಾತ್ರ ನಾವು ಶಕ್ತಿಯುತವಾಗಿ ಬೆಳಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವತ್ತು ಅನಾಥಾಶ್ರಮಗಳನ್ನ ಜ್ಯೋತಿಬಾ ಫುಲೆ ಅವರು ಮಾಡಿದ್ರು. ಯಾರಿಗೋಸ್ಕರ ಮಾಡಿದ್ರು? ಇವತ್ತು ಅನಾಥಾಶ್ರಮಗಳನ್ನ ನೋಡ್ತೇವೆ. ಬಹುಶಃ ಈ ದಿಕ್ಕಿನಲ್ಲಿ ಬೆಂಗಳೂರು ನಗರದಲ್ಲಿ ನಮ್ಮ ಬಸವರಾಜ್ ಬಾಳೆಕಾಯಿರವರ ಮಗ, ಇಲ್ಲಿ ಬಸವರಾಜ್ ಬಾಳೆಕಾಯಿ ಅವ್ರ ಮಗ ಇಂಜಿನಿಯರಿಂಗ್ ಓದ್ತಾರೆ. ರಾತ್ರಿ ಭರತ್ ಕುಮಾರ್ ನನಗೆ ಟ್ರೈನ್ಗೆ ರೈಲ್ವೆ ಸ್ಟೇಷನ್ ಬಿಡಕ್ಕೆ ಬಂದಿದ್ರು. ಅವತ್ತೇ ನಾನು ಖುದ್ದಾಗಿ ನೋಡಿದ್ದು. ಅವ್ರು ಎಲ್ಲಿ ಓದ್ತಾ ಇದ್ದಾರೆ? ಅಂಬೇಡ್ಕರ್ ಕಾಲೇಜು ಮತ್ತು ಹಾಸ್ಟೆಲ್, ಅಲ್ಲೇ ಒಂದು ಮನೆ ಮಾಡ್ಕೊಂಡಿದ್ದಾರೆ. ಇವತ್ತು ಓದ್ತಕ್ಕಂಥ ಮಕ್ಕಳಿಗೆ ಒಂದು ಹಾಸ್ಟೆಲ್ ಬೇಡವಾ ನಿಮ್ಮ ರಾಜ್ಯದಲ್ಲಿ, ನಿಮ್ಮ ರಾಜಧಾನಿನಲ್ಲಿ? ಬೇಕಾ ಬೇಡವಾ? ಕೇಳಿ. ಕೇಳಿದರೆ ಕೊಡೋದಿಲ್ಲ. ಕೇಳಿದರೆ ಕೊಡೋ ಸಮಾಜಗಳೇ ಬೇರೆ. ಇದು ನಾನು ನಿಜವಾಗಿ ಹೇಳ್ತೇನೆ, ನಾನು 45 ವರ್ಷ ರಾಜಕಾರಣದ ಅನುಭವದಲ್ಲಿ. ಇವತ್ತು ಕೇಳ್ತಕ್ಕಂಥದ್ದಲ್ಲಿ BDA ಕೊಡಿ, ಸೈಟ್ ಕೊಡಿ ಅಂತಕ್ಕಂಥದ್ದು ಕೇಳಬೇಕು. RT ನಗರದಲ್ಲಿ ಸಹಕಾರದಲ್ಲಿ ಸಮಾವೇಶ ಒಂದು ಕಾರ್ಯಕ್ರಮ ಮಾಡಿದ್ರು ನಾನು, ಬಸವರಾಜ್ ಬಾಳೆಕವರು, ಅಶೋಕ್ ಅವರೆಲ್ಲರೂ. ಇವತ್ತು ನಾವು ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ಕೊಂಡು ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ KDBಯಲ್ಲಿ ಅಲಾಟ್ ಆಗ್ತಕ್ಕಂಥ ಸೈಟ್ಗಳೆಲ್ಲ ಯಾರಿಗೆ ಅಂದ್ರೆ ದೊಡ್ಡ ದೊಡ್ಡ ಸಮಾಜಗಳಿಗೆ. ಬಹುಶಃ ನೋಡೋಣ. ಬೇಕಾದ್ರೆ KPSC ರಿಕ್ರೂಟ್ಮೆಂಟ್ ಆಗ್ತಕ್ಕಂಥದ್ದು ಯಾರಿಗೆ ಅಂತ ಹೇಳಿದ್ರೆ ಪ್ರಬಲವಾಗಿರ್ತಕ್ಕಂಥ ನಮ್ಮ ಮಕ್ಕಳು ಹೆಂಗ್ ಬಂದಿರೋದಕ್ಕೆ ಸಾಧ್ಯ? ಸಮಪಾಲು ಸಮಬಾಳು ಹೇಗೆ ಸಾಧ್ಯ? ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಚಿಂತನೆ ಇಲ್ಲಿವರೆಗೂ ಬರೋದಿಲ್ಲ. ಖಂಡಿತವಾಗ್ಲೂ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಮತ್ತು ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಮತ್ತು ಯಾರ್ಯಾರು 16ನೇ ತಾರೀಕು ಬರ್ತಾರೆ, ದಯವಿಟ್ಟು ಬಸವರಾಜ್ ಬಾಳೆಕಾಯಿ ಅವ್ರಿಗೆ ಹೇಳಿ, ಮುಂಚಿತವಾಗಿ ಹೇಳಿದ್ರೆ ನಾನು ಅಲ್ಲಿ ದೆಹಲಿಯಲ್ಲಿ ಕಾಲೇಜು ಸ್ವೀಕಾರ ಬನ್ನಿ,
ಹೋರಾಟ ಮಾಡಬೇಕು, ಸಂಘಟನೆ ಮಾಡಬೇಕು. ಬರೀ ನನ್ನ ಹೆಂಡತಿ ನನ್ನ ಕುಟುಂಬ ಅಂತ ಇದ್ರೆ ಆಗೋದಿಲ್ಲ. ನಾನು ಇಲ್ಲಿ ಬೆಳಗ್ಗೆ ಬರ್ಬೇಕಾದ್ರೆ ಮೊನ್ನೆ ತಾನೇ ತಮಿಳುನಾಡಿನ ಗಂಧರ್ವಗೂಡ ಕೋಟೆ ಅಂತಕ್ಕಂಥ ಒಂದು ತಾಲೂಕು, ಒಂದು ವಿಧಾನಸಭಾ ಕ್ಷೇತ್ರ ಉಸ್ತುವಾರಿಯಾಗಿದ್ದೆ. ಇದಕ್ಕಿಂತ 2ರಷ್ಟು ಬಿಸಿಲಲ್ಲಿ ಬರಬೇಕು, ನಿಮ್ಮನ್ನೆಲ್ಲ ನೋಡ್ಬೇಕು, ನಿಮ್ಮ ಸಂಘಟನೆ ನೋಡ್ಬೇಕು, ನಿಮ್ಮ ಮುಖಂಡರನ್ನ ಭೇಟಿ ಮಾಡಬೇಕು ಮತ್ತು ಈ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಭಾಗವಹಿಸುವ ಮುಖೇನ ನನ್ನ ಗೌರವರ್ಪಣೆ ಮಾಡಬೇಕು ಅಂತ ಬಂದಿದ್ದೇನೆ. ಎಲ್ಲ ಸಹೋದರಿಯರಿಗೆ ಮತ್ತು ಹಿರಿಯರಿಗೆ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ಪೂಜ್ಯರಿಗೆ ವಂದಿಸ್ತಾ